ಸಿರ್ಸಿ ತಾಲೂಕಿನ 13 ಗ್ರಾಮ ಪಂಚಾಯತ್ಗಳನ್ನು ಕ್ಷಯಮುಕ್ತ ಗ್ರಾಮ ಪಂಚಾಯತ್ ಎಂದು ಜಿಲ್ಲಾ ಪಂಚಾಯತ್ ಘೋಷಣೆ ಮಾಡಿದ್ದು, ಆ ಸಂಬಂಧ ತನಿಖಾ ತಂಡವು ಪಂಚಾಯತ್ಗಳಲ್ಲಿ ಪರಿಶೀಲನೆ ನಡೆಸಿ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ವರದಿ ಸಲ್ಲಿಸಿದೆ. ಸಿರ್ಸಿ ತಾಲೂಕಿನ ಬಿಸಿಲಕೊಪ್ಪ, ಉತ್ಗಾರ, ಸದಾಶಿವಹಳ್ಳಿ, ಮಂಜುಗುಣಿ, ಉಂಚಹಳ್ಳಿ, ಅಂಡಗಿ, ಬನವಾಸಿ, ಶಿವಹಳ್ಳಿ, ವಾನಹಳ್ಳಿ, ಜಾನ್ಮನೆ, ಕಾನ್ಗೋಡು, ಹುಣಸೆಕೊಪ್ಪ, ಬಂಕನಾಳ ಗ್ರಾಮ ಪಂಚಾಯತ್ಗಳನ್ನು 2025ನೇ ಸಾಲಿನ ಕ್ಷಯ ಮುಕ್ತ ಪಂಚಾಯತಿಗಳೆಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಘೋಷಿಸಿದ್ದು, ಈ ಸಂಬಂಧ ಸಿರಸಿಗೆ ಆಗಮಿಸಿದ ತನಿಖೆ ತಂಡ ಆಯಾ ಪಂಚಾಯತ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಜಿಲ್ಲಾ ಪಂಚಾಯತಿಗೆ ವರದಿ ಸಲ್ಲಿಸಲಾಗುವುದು. ಇನ್ನು ಕ್ಷಯ ಮುಕ್ತ ಪಂಚಾಯತ್ಗಳ ಮಾನದಂಡವನ್ನು ನೋಡುವುದಾದರೆ, ಸಂಬಂಧಿಸಿದ ಗ್ರಾಮ ಪಂಚಾಯತಿಯಲ್ಲಿ ಪ್ರತಿ 1,000 ಜನಸಂಖ್ಯೆಗೆ 30ಕ್ಕಿಂತ ಅಧಿಕ ಕಫ ಪರೀಕ್ಷೆಗಳು ಆಗಿರಬೇಕಾಗುತ್ತದೆ. ಪ್ರತಿ 1,000 ಜನಸಂಖ್ಯೆಗೆ 1 ಅಥವಾ ಅದಕ್ಕಿಂತ ಕಡಿಮೆ ಸಂಖ್ಯೆಯ ಕ್ಷಯ ರೋಗಿಗಳು ಪತ್ತೆಯಾಗಿರಬೇಕು. ಪತ್ತೆಯಾಗಿ ಚಿಕಿತ್ಸೆ ಒದಗಿಸಿದ ಎಲ್ಲಾ ಕ್ಷಯ ರೋಗಿಗಳಿಗೆ ಸರ್ಕಾರದಿಂದ ನೀಡುವ ಕನಿಷ್ಠ 1 ಕಂತನ್ನಾದರೂ ಡಿಬಿಟಿ ಮುಖಾಂತರ ಹಣ ಪಾವತಿ ಆಗಿರಬೇಕು. ಚಿಕಿತ್ಸೆ ಮುಗಿಯುವ ಒಳಗೆ ಯಾವುದಾದರೂ ದಾನಿಗಳ ಮೂಲಕ ಪೌಷ್ಟಿಕ ಆಹಾರದ ಕಿಟ್ ವಿತರಣೆ ಮಾಡಿರಬೇಕು. ಎಲ್ಲಾ ಕ್ಷಯ ರೋಗಿಗಳಿಗೆ UDST ಪರೀಕ್ಷೆ ಆಗಬೇಕು. ಈ ಮಾನದಂಡಗಳನ್ನು ಪೂರೈಸಿದ ಗ್ರಾಮ ಪಂಚಾಯತಿಗಳಿಗೆ ಮಾತ್ರ ಕ್ಷಯ ಮುಕ್ತ ಗ್ರಾಮ ಪಂಚಾಯತಿಗಳೆಂದು ತನಿಖಾ ತಂಡವು ಪರಿಶೀಲಿಸಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸಲಿದೆ. ಈ ವರದಿಯನ್ನು ಸಿಇಒ ಅವರು ಸರ್ಕಾರಕ್ಕೆ ಸಲ್ಲಿಸಿ ಮಾರ್ಚ್ 24 ವಿಶ್ವ ಕ್ಷಯ ರೋಗ ದಿನಾಚರಣೆಯ ದಿನದಂದು ಮುಖ್ಯಮಂತ್ರಿಗಳು ಕ್ಷಯ ಮುಕ್ತ ಗ್ರಾಮ ಪಂಚಾಯತಿಗಳ ಯಾದಿಯನ್ನು ಪ್ರಕಟಿಸಲಾಗುವುದು. ಇದಕ್ಕೆ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಕ್ಷಯ ರೋಗ ಘಟಕದ ಸಿಬ್ಬಂದಿಗಳ ಶ್ರಮವೇ ಮುಖ್ಯ ಕಾರಣ ಎಂದು ಸಿರಸಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಮಧುಕರ ಪಾಟೀಲ್ ಅವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ತನಿಖಾ ತಂಡದ ಉಸ್ತುವಾರಿಗಳಾದ ಜಿಲ್ಲಾ .ಪ್ಲಸ್ ಮೇಲ್ವಿಚಾರಕರಾದ ಧರ್ಮುಗೌಡ, ಜಿಲ್ಲಾ PPM ಸಂಯೋಜಕ ಪ್ರಜ್ವಲ, ಹಿರಿಯ ಕ್ಷಯ ರೋಗ ಮೇಲ್ವಿಚಾರಕ ಉದಯ್ ಶಂಕರ್ ಭಂಡಾರಿ, ದತ್ತಾತ್ರೇಯ ಹೆಗಡೆ ಇತರರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.